ಇದು ಕೊರೋನಾ ರೂಪಾಂತರಿ ವೈರಸ್, ಯಾರು ಕೂಡ ಆತಂಕ ಪಡೋದು ಬೇಡ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಸದ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ವಾಸಕೋಶಕ್ಕೆ ತೊಂದರೆ ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇದು ರೂಪಾಂತರಿ ವೈರಸ್, ಹಾಗಾಗಿ ಯಾರು ಕೂಡ ಆತಂಕ ಪಡೋದು ಬೇಡ. ಜ್ವರ, ಕೆಮ್ಮು, ನೆಗಡಿ ಇದ್ದವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ. ಹೃದಯಾಘಾತಕ್ಕೂ ಕೊರೋನಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎನ್ ಮಂಜುನಾಥ್. ಆ ರೀತಿ ಆತಂಕದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಹಜವಾಗಿ 20, 21, 22ರಲ್ಲಿ ಆ ಕೋವಿಡ್ ಏನು ಭಯಾನಕವಾಗಿತ್ತು ಅದರ ಕಹಿ ನೆನಪು ಇನ್ನೂ ಕೂಡ ಜನರಲ್ಲಿ ಅದೆಲ್ಲ ಇದೆ. ಬಟ್ ಅಂದರೆ ಇವಾಗ ಏನಾಗಿದೆ, ಇದು ಹೊಸ ರೂಪಾಂತರಿ ಕೋವಿಡ್ ವೈರಸ್ ಏನಲ್ಲ, ಇದು ಸಬ್ ವೇರಿಯಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಹರಡುವಿಕೆ ಹೆಚ್ಚು ಇರುತ್ತೆ ಹೊರತು ತೀವ್ರತೆ ಇರೋದಿಲ್ಲ. ಲಂಗ್ಸ್, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇದರಲ್ಲಿ ಅಷ್ಟಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಆದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ಇದು ಕೆಮ್ಮಿದ್ದಂಥವ್ರು, ಜ್ವರ ಇದ್ದಂಥವ್ರು, ಅಥವಾ ರನ್ನಿಂಗ್ ನೋಸ್, ಮೂಗಲ್ಲಿ ನೀರು ಬರೋ ಅಂಥದ್ದು, ಈ ಥರದವರು ಮಾಸ್ಕನ್ನು ಧರಿಸ್ಬೇಕು. ಅಟ್ಲೀಸ್ಟು ಅವರ ಕುಟುಂಬದವ್ರಿಗೆ ಮತ್ತು ಅವರ ನೆರೆಹೊರೆಯವರಿಗೆ ಅಥವಾ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ ಅದನ್ನು ಹರಡುವಿಕೆಯನ್ನು ನಾವು ತಡೆಗಟ್ಬೋದು. ಇನ್ನು ಎಲ್ಲರಿಗೂ ಜನರಿಗೆ ಎಲ್ಲ ಗೊತ್ತಿದೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಸರ್ಕಾರ ಕೂಡ ಇದರ ಬಗ್ಗೆ ಆಲ್ರೆಡಿ ಇದು ಮುನ್ನೆಚ್ಚರಿಕೆ ಗೈಡ್ಲೈನನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಬಟ್ ಭಯ ಪಡುವ ಆತಂಕ ಅಂತೂ ಇಲ್ಲ. ಶ್ವಾಸಕೋಶಕ್ಕೆ ತೊಂದರೆ ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇದು ರೂಪಾಂತರಿ ವೈರಸ್, ಹಾಗಾಗಿ ಯಾರು ಕೂಡ ಆತಂಕ ಪಡೋದು ಬೇಡ. ಜ್ವರ, ಕೆಮ್ಮು, ನೆಗಡಿ ಇದ್ದವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ. ಹೃದಯಾಘಾತಕ್ಕೂ ಕೊರೋನಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎನ್ ಮಂಜುನಾಥ್. ಆ ರೀತಿ ಆತಂಕದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಹಜವಾಗಿ 20, 21, 22ರಲ್ಲಿ ಆ ಕೋವಿಡ್ ಏನು ಭಯಾನಕವಾಗಿತ್ತು ಅದರ ಕಹಿ ನೆನಪು ಇನ್ನೂ ಕೂಡ ಜನರಲ್ಲಿ ಅದೆಲ್ಲ ಇದೆ. ಬಟ್ ಅಂದರೆ ಇವಾಗ ಏನಾಗಿದೆ, ಇದು ಹೊಸ ರೂಪಾಂತರಿ ಕೋವಿಡ್ ವೈರಸ್ ಏನಲ್ಲ, ಇದು ಸಬ್ ವೇರಿಯಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಹರಡುವಿಕೆ ಹೆಚ್ಚು ಇರುತ್ತೆ ಹೊರತು ತೀವ್ರತೆ ಇರೋದಿಲ್ಲ. ಲಂಗ್ಸ್, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇದರಲ್ಲಿ ಅಷ್ಟಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಆದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ಇದು ಕೆಮ್ಮಿದ್ದಂಥವ್ರು, ಜ್ವರ ಇದ್ದಂಥವ್ರು, ಅಥವಾ ರನ್ನಿಂಗ್ ನೋಸ್, ಮೂಗಲ್ಲಿ ನೀರು ಬರೋ ಅಂಥದ್ದು, ಈ ಥರದವರು ಮಾಸ್ಕನ್ನು ಧರಿಸ್ಬೇಕು. ಅಟ್ಲೀಸ್ಟು ಅವರ ಕುಟುಂಬದವ್ರಿಗೆ ಮತ್ತು ಅವರ ನೆರೆಹೊರೆಯವರಿಗೆ ಅಥವಾ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ ಅದನ್ನು ಹರಡುವಿಕೆಯನ್ನು ನಾವು ತಡೆಗಟ್ಬೋದು. ಇನ್ನು ಎಲ್ಲರಿಗೂ ಜನರಿಗೆ ಎಲ್ಲ ಗೊತ್ತಿದೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಸರ್ಕಾರ ಕೂಡ ಇದರ ಬಗ್ಗೆ ಆಲ್ರೆಡಿ ಇದು ಮುನ್ನೆಚ್ಚರಿಕೆ ಗೈಡ್ಲೈನನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಬಟ್ ಭಯ ಪಡುವ ಆತಂಕ ಅಂತೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.